ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನ ಸಂಜೆಯ ಪೂಜೆ ಮತ್ತು ವಿಸರ್ಜನೆ ಮುಂಚೆ ಪೂಜೆ ಮಾಡಿಕೊಂಡು ನಾವು ಹೇಗೆ ಗಣಪತಿನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಪೂಜೆಯನ್ನು ಮಾಡಿದ್ವಿ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ಈ ರೀತಿ ಸ್ಯಾರಿಯನ್ನು ಹಾಕ್ಕೊಂಡು ಈ ರೀತಿ ಗಂಧದ ಕಡ್ಡಿಯನ್ನು ಬೆಳಗಿ ದೇವರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಅಡುಗೆ ಮಾಡಿ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ದೇವರ ಮಂತ್ರಗಳನ್ನು ಹಾಕಿ ಅದನ್ನು ಕೇಳ್ಕೊತಾ ಇದ್ವಿ. ಅದಾದ ನಂತರ 2 hours ಆದಮೇಲೆ ಮತ್ತೆ ಗಣಪತಿನ ಬಿಡೋ ಟೈಮಲ್ಲಿ ಮತ್ತೆ ಪೂಜೆ ಮಾಡಿಕೊಂಡು ದೇವರಿಗೆ ಆರತಿ ಬೆಳಗಿ ಆನಂತರ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮುಂಚೆ ಒಂದು ಸತಿ 6 o'clockಗೆ ಪೂಜೆ ಮಾಡಿಕೊಂಡೆ. ಈ ರೀತಿ ಪೂಜೆ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡೆ. ಶ್ರದ್ಧಾ ಭಕ್ತಿಯಿಂದ ನಾವು ಏನೇ ಇಟ್ಟು ಪೂಜೆ ಮಾಡಿದರೂ ದೇವರು ಒಲಿತಾನೆ. ದೇವರಿಗೆ ಬೇಕಾಗಿರೋದು ಆಡಂಬರಕ್ಕಿಂತ ಒಳ್ಳೆಯ ಪೂಜೆ, ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡೋದು. ಶ್ರದ್ಧೆ ಭಕ್ತಿಯಿಂದ ನಾವು ದೇವರನ್ನು ನಂಬಿಸೋದಾಗಿರುತ್ತೆ. ಈ ರೀತಿ ಮಕ್ಕಳಿಗೆ ಕೂಡ ಸ್ವಲ್ಪ ಪೂಜೆ ಮಾಡಬೇಕಾದ್ರೆ ಈ ರೀತಿ ಬರ್ತಾಯಿದ್ರು. ಹಾಗಾಗಿ ಅವ್ರನ್ನ ಕೂಡ ಕೂರಿಸ್ಕೊಂಡು ಪೂಜೆ ಮಾಡೋಣ ಅಂತ ಟ್ರೈ ಮಾಡಿದೆ. ಅವರು ಆಟಾಡೋ ಮೂಡಲ್ಲಿ ಇದ್ದಿದ್ದರಿಂದಾಗಿ ನಾನೇ ಇನ್ನೊಂದು ಸತಿ ದೇವರನ್ನ ವಿಸರ್ಜನೆಗೆ ಬಿಡೋಕೆ ಅಂತ ಅಂದ್ಬಿಟ್ಟು ಮುಂದಾಗಿದ್ದರು ನಮ್ಮ ಮನೆಯವರು. ಈಗ 7 o'clock ಮೇಲಾಗಿತ್ತು. ಹಾಗಾಗಿ ಈಗ ಮಕ್ಕಳನ್ನ ಕೂರಿಸ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಈ ರೀತಿ ಬೀಳಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಮಗು ಚಿಕ್ಕವಳಾಗಿದ್ದರಿಂದ ಅವಳಿಗೆ ಅರ್ಥ ಆಗಲಿಲ್ಲ. ಮಗ ದೊಡ್ಡವನಾಗಿದ್ದರಿಂದಾಗಿ ಅವನಿಗೆ ಸ್ವಲ್ಪ ಅರ್ಥ ಆಯಿತು. ಅವನಿಗೆ ಪೂಜೆ ಪುನಸ್ಕಾರ ಅಂದರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಅವನು ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ರೀತಿ ದೇವರಿಗೆ ನಮಸ್ಕಾರ ಮಾಡಿ ಈ ರೀತಿ ಬಿದ್ದು ಆಶೀರ್ವಾದ ತಗೊಂಡ. ಅದಾದ ನಂತರ ವಿಸರ್ಜನೆಗೆ ಮುಂದಾದ್ವಿ. ಈ ರೀತಿ ಗೌರಿಯನ್ನು ಜಸ್ವಿಗೆ ಕೈಲೇ ಕೊಟ್ಟಿದ್ದರು. ಗಣೇಶನ ನಮ್ಮ ಮನೆಯವರು ತಗೊಂಡಿದ್ರು. ಈ ರೀತಿ ಹೊರಗಡೆ ನಿಂತ್ಕೊಂಡು ಒಂದು ಸತಿ ದೃಷ್ಟಿ ತೆಗೆದು, ತೆಂಗಿನಕಾಯಲ್ಲಿ ಒಂದು ಸತಿ ದೃಷ್ಟಿ ತೆಗೆದು, ಮತ್ತು ದೃಷ್ಟಿ ನೀರು ಏನಿರುತ್ತೆ ಅದರಲ್ಲಿ ಒಂದು ಸತಿ ದೃಷ್ಟಿ ತೆಗೆದು ಆರತಿ ಮಾಡಿಕೊಂಡು ಅದಾದ ನಂತರ ದೇವರನ್ನ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮೊದಲಿಗೆ ಈ ರೀತಿ ಆರತಿ ಮಾಡಿಕೊಂಡು ದೃಷ್ಟಿ ತಕ್ಕೊಂಡು ಅದಾದ ನಂತರ ತೆಂಗಿನಕಾಯಲ್ಲಿ ಒಂದು ಸತಿ ದೃಷ್ಟಿಯನ್ನು ತೆಗೆದುಬಿಟ್ಟು ಹೊಡೆದ್ಬಿಟ್ಟು ಆನಂತರ ದೇವರನ್ನ ಕಳಿಸ್ಕೊಡೋಣ ಅಂತ ಇತ್ತು. ಮೊದಲಿಗೆ ಈ ರೀತಿ ಆರತಿಯನ್ನು ತೆಕ್ಕೋತಾ ಇದ್ದೀನಿ. ಇದರ ಮಧ್ಯದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಕೂಡ ಬಂದಿದ್ದರು. ಅವ್ರು ಕೂಡ ಗಣಪತಿಯನ್ನು ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಕೂಡ ಗಣಪತಿಯನ್ನು ತಂದಿದ್ದರು. ಹಾಗಾಗಿ ಅವ್ರನ್ನ ಕೂಡ ನಿಂತ್ಕೊಳ್ಳೋಕೆ ಹೇಳಿದೆ. ಒಟ್ಟಿಗೆ ಆರತಿಯನ್ನು ತೆಗಿತೀನಿ ಬನ್ನಿ ಅಣ್ಣ ಅಂತ ಕರೆದೆ. ಅವ್ರು ಕೂಡ ನೆಕ್ಸ್ಟು ಇವಾಗ ಜಾಯ್ನ್ ಆಗ್ತಾರೆ. ದೇವರಿಗೆ ನಾವು ಏನೇ ವಿಸರ್ಜನೆ ಮಾಡಬೇಕಾಗಿರೋಕ್ಕಿಂತ ಮುಂಚೆ ಕೂಡ ನಾವು ಒಳಗಡೆ ಕರ್ಕೋಬೇಕಾದ್ರೆ ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ಮತ್ತು ತುಂಬ ಖುಷಿಯಿಂದ ನಾವು ದೇವರನ್ನು ಹೇಗೆ ಆರತಿ ಮಾಡಿ ಮಂಗಳಾರತಿ ಮಾಡಿ ದೇವರ ಪದವನ್ನು ಹಾಡಿ ಮಂತ್ರಗಳನ್ನು ಹೇಳಿ ಯಾವ ರೀತಿ ನಾವು ಮನೆ ಒಳಗೆ ಆಹ್ವಾನ ಮಾಡ್ಕೊತೀವೋ ಕಳಿಸ್ಬೇಕಾದ್ರೂ ಕೂಡ ಅಷ್ಟೇ ಭಕ್ತಿಯಿಂದ ಅದೇ ರೀತಿ ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗೆದು ದೇವರ ಮಂತ್ರವನ್ನು ಹೇಳಿ ದೇವರನ್ನ ಜಪಿಸ್ತಾ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಕಳಿಸ್ಕೊಡ್ಬೇಕಾಗತ್ತೆ. ಈಗ ಅಣ್ಣನ ಕೂಡ ಕರೆದೆ. ಬನ್ನಿ ಅಣ್ಣ, ನಿಮ್ಮ ಗಣಪತಿ ಕೂಡ ಇಟ್ಕೊಂಡು ಒಂದೇ ಸತಿ ದೃಷ್ಟಿಯನ್ನು ತೆಗೆಯೋದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೂಡ ಬಂದು ನಿಂತ್ಕೊಂಡ್ರು. ಈಗ ತೆಂಗಿನಕಾಯಲ್ಲಿ ಏನು ಈ ರೀತಿ ದೃಷ್ಟಿ ತೆಗಿತೀವಿ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಏನೇ ದೃಷ್ಟಿ ಇದ್ರೂ ಅದು ಹೋಗುತ್ತೆ. ಇದನ್ನು ಯಾವುದಾದ್ರೂ ಫಂಕ್ಷನ್ಸ್ಗಳಾದಮೇಲೂ ಕೂಡ ಈ ರೀತಿ ತೆಗೆದು ಹಾಕೋದು ನಮ್ಮ ಸಂಪ್ರದಾಯ. ಮೊದಲಿಗೆ ಈ ರೀತಿ ಸ್ವಲ್ಪ ಫೋಟೋಸ್ನ ತೆಗಿಯೋಕೆ ಹೇಳಿದರು ಅಣ್ಣವರು. ಹಾಗಾಗಿ ಅವರಿಗೆ ಫೋಟೋಸ್ ಏನಿತ್ತು ಅದನ್ನು ತೆಕ್ಕೊಟ್ಟೆ. ಅದಾದ ನಂತರ ಸ್ವಲ್ಪ ಹೊತ್ತು ಆದ ನಂತರ ಈ ರೀತಿ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಈಗ ಆರತಿ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಲ್ಲಿ. ಜಸ್ವಿಗೆ ಇಲ್ಲಿ ಸ್ವಲ್ಪ ಭಾರ ಅನ್ನಿಸ್ತಾಯಿತ್ತು, ವೆಯ್ಟ್ ಅನ್ನಿಸ್ತಾಯಿತ್ತು. ಹಾಗಾಗಿ ಅವನಿಗೆ ಸ್ವಲ್ಪ ಕೈ ಶೇಕ್ ಆಗ್ತಾಯಿತ್ತು, ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಂತ ಅವರಪ್ಪ ಸಪೋರ್ಟಿಗೆ ಇಟ್ಕೊಂಡಿದ್ದಾರೆ. ಈ ರೀತಿ ಆರತಿಯನ್ನು ಮಾಡ್ಕೋತಾ ಇದ್ದೀನಿ ದೃಷ್ಟಿ ತಕ್ಕೊಂಡು.
ಬಲಗಡೆಗೆ 3 ಸಲ, ಎಡಗಡೆಗೆ 3 ಸಲ, ಮೇಲಿಂದ ಕೆಳಗೆ 3 ಸಲ ಈ ರೀತಿ ತೆಗೆದುಬಿಟ್ಟು 3 ದೇವರಿಗೂ, ಗೌರಿಗೆ, ಗಣಪತಿಗೆ ಮತ್ತು ಇನ್ನೊಂದು ಗಣಪತಿಗೆ, ಎಲ್ಲ ಗಣಪತಿಗೂ ತೆಗೆದು ಈಗ ತೆಂಗಿನಕಾಯನ್ನು ರೋಡಲ್ಲಿ ಹೊಡಿತಾ ಇದ್ದೀನಿ. ಅದು ಪೀಸ್ ಆಯಿತು. ಆನಂತರ ಈಗ ಬೈಕಲ್ಲಿ ಅಲ್ಲೇ ಹತ್ತಿರದಲ್ಲಿರುವ ಯಾವುದಾದ್ರೂ ನದಿ ಅಥವಾ ಕೆರೆಗೆ ಬಿಡ್ತೀನಿ ಅಂತ ಹೋದರು. ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.